ಇನ್ನು ಕರ್ನಾಟಕದಲ್ಲಿ ಸದ್ದಿಲ್ಲದೆ ಮತ್ತೆ ಹಿಜಾಬ್ ವಿವಾದ ಶುರುವಾಗಿದೆ. ಹಿಜಾಬ್ ಬ್ಯಾನ್ ತೆರವಿಗೆ ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆಗಳು ಪತ್ರವನ್ನು ಬರೆದಿರೋದು. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಬ್ಯಾನ್ಗೆ ಬಿಜೆಪಿ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಬಿಜೆಪಿ ಸರ್ಕಾರ ಹೇಳಿದಂತಹ ಬ್ಯಾನ್ ಆದೇಶವನ್ನು ರದ್ದು ಕೋರಿ ಈಗ ಪತ್ರವನ್ನು ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಪತ್ರವನ್ನು ಬರೆದಿರೋದು. ಹಿಜಾಬ್ಗೆ ಕಾಂಗ್ರೆಸ್ ಸರ್ಕಾರ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಲಾಗಿದೆ. ಮುಸ್ಲಿಂ ಸಂಘಟನೆಯ ಪತ್ರಕ್ಕೆ ಮುಖ್ಯಮಂತ್ರಿಗಳ ಕಚೇರಿ ಈಗ ಸ್ಪಂದಿಸಿದೆ. ಕಾಂಗ್ರೆಸ್ ಹಿಜಾಬ್ ಬ್ಯಾನ್ ತೆರವು ಮಾಡ್ತಾರೆ ಅಂತ ಅಂದುಕೊಂಡಿದ್ದೀವಿ. ರಾಜ್ಯ ಮುಸ್ಲಿಂ ಯೂನಿಟಿ ಅಧ್ಯಕ್ಷ ಜಬ್ಬಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಿರುವ ನಮ್ಮ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಹಿಜಾಬ್ ವಿಷಯವಾಗಿ ನಾವು ನ್ಯಾಯಾಲಯದಿಂದ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರ ಮುಸಲ್ಮಾನರಿಗೆ ಕೊಡಿಸ್ತೀವಿ, ಅಲ್ಪಸಂಖ್ಯಾತರಿಗೆ ನಾವು ಕೊಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು 2.5 ವರ್ಷ ಅಧಿಕಾರ ಆಯಿತು ಕಾಂಗ್ರೆಸ್ಸದ್ದು. ಇನ್ನೂವರೆಗೆ ಹಿಜಾಬದ ಬಗ್ಗೆ ಒಬ್ಬ ಮಂತ್ರಿ ಹಾಗೂ ಸರ್ಕಾರ ಮಾತನಾಡಲಿಕ್ಕೆ ಸಿದ್ಧರಿಲ್ಲ, ತಯಾರಿಲ್ಲ. ಹೀಗಾಗಿ ಮುಸಲ್ಮಾನರಿಗೆ ಸಾಕಷ್ಟು ಬೇಜಾರಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ವಿ, ಸರ್ಕಾರಕ್ಕೂ ಕೂಡ ಬರೆದಿದ್ವಿ, ಸಂಬಂಧಪಟ್ಟ ಸಚಿವರಿಗೂ ಬರೆದಿದ್ವಿ. ಇವತ್ತಿನವರೆಗೂ ಆ ವಿಷಯವಾಗಿ ಯಾವುದೇ ಒಂದು ಕ್ರಮ ಸರ್ಕಾರ ತಗೊಂಡಿಲ್ಲ. ನಾವು ಪತ್ರ ಬರೆದಿದ್ವಿ, ಈ ಏನು ಹಿಜಾಬ್ ವ್ಯವಸ್ಥೆ ಇದೆ ಅದನ್ನು ಮತ್ತೆ ನೀವು ಸರಿಪಡಿಸಬೇಕು. ಶಾಲೆ ಕಾಲೇಜುಗಳಲ್ಲಿ ಏನು ನಮ್ಮ ಮುಸಲ್ಮಾನ ಯುವತಿಯರು ಹಿಜಾಬ್ದೊಂದಿಗೆ ಶಿಕ್ಷಣವನ್ನು ಪಡಿತಾರೆ, ಅವರಿಗೆ ಅವಕಾಶಗಳನ್ನು ಕೊಡಬೇಕು. ಯಾವುದೇ ಇದರಲ್ಲಿ ಇದಿಲ್ಲ. ಒಂದು ಧರ್ಮ ಸಂವಿಧಾನ ನಮಗೆ ಧರ್ಮಬದ್ಧವಾಗಿ ನಿಮ್ಮ ಡ್ರೆಸ್ ಕೋಡನ್ನು ನೀವು ಬಳಸಿಕೊಂಡು ಜೀವಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಸಂವಿಧಾನವನ್ನು ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ನಮಗೆ ಕೊಡಬೇಕು ಅನ್ನುವಂಥ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.